ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮಿಸ್ಟ್ರಿ ಸಾಗರ್. ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಹಸಿವು, ಬಡತನ ಇವುಗಳ ಕಲಿಸುವ ಜೀವನ ಪಾಠವನ್ನ ವಿಶ್ವದ ಯಾವುದೇ ವಿದ್ಯಾ ಕೇಂದ್ರವಾಗ್ಲಿ ಯಾವ ಗುರುವಾಗ್ಲಿ ಕಲಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗುರು ಹಿರಿಯರ ಮನದಾಳದ ಮಾತು. ಬಡತನ ಅನುಭವವಿಲ್ಲದೆ ಹೋದ್ರೆ ಪ್ರಪಂಚದ ಇನ್ನೊಂದು ಅಸಲಿ ಮುಖಕ್ಕೆ ಸದಾ ನಾವು ಅಪರಿಚಿತರಾಗಿಯೇ ಹೋಗ್ತೀವಿ. ಬಡತನವನ್ನು ಯಾರು ಕೂಡ ಬಯಸೋದಿಲ್ಲ, ಆದರೆ ಬಡತನವೇ ನಮ್ಮನ್ನು ಸದಾ ಸಕ್ರಿಯರನ್ನಾಗಿ ಚಟುವಟಿಕೆಯಿಂದ ಕೂಡ ಇಡುವ ಸಾಧನೆ. ಬಡತನದ ಹಿನ್ನೆಲೆಯಿಂದ ಬಂದ ಅನೇಕರು ಕೂಡ ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಂಡಂಥ ಅನೇಕ ಸ್ಟೋರಿಗಳನ್ನು ನಾವು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಅದರಲ್ಲಿ ಬಡತನದಿಂದ ಬೇಗಿಯಲ್ಲಿ ಬೆಳೆದು ಬಂದಂಥ ಇನ್ನೊಂದು ಪ್ರತಿಭೆಯಾದ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಇದು ನಮ್ಮ ಶಿವಪುತ್ರ ಯಶೋರಾಧ ಎಂಬ ವ್ಯಕ್ತಿಯ ಬಗ್ಗೆ ನಾವು ತಿಳಿಯಲೇಬೇಕು. ಈ ಒಂದು ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ವೀಕ್ಷಕರೇ, ಶಿವಪುತ್ರ ಯಶೋರಾಧ ಅವರದು ಈ ಸದ್ಯಕ್ಕೆ ಕನ್ನಡದ ಮಟ್ಟಿಗೆ ಪಾಪ್ಯುಲರ್ ಪ್ರತಿಭೆಗಳಲ್ಲಿ ಪ್ರಧಾನವಾದ ಹೆಸರು. ಟಿಕ್ ಟಾಕ್ ಮೂಲಕ ವೀಕ್ಷಕರಿಗೆ ಪರಿಚಯವಾದಂಥ ಈ ಶಿವಪುತ್ರ ಅವರು ಅನೇಕ ಶಾರ್ಟ್ ಕಾಮಿಡಿ ವಿಡಿಯೋಗಳಿಂದಾಗಿ ಇವತ್ತು ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಸೇರಿದಂತೆ ಮುಂತಾದ ಭಾರಿ ಸದ್ದನ್ನು ಮಾಡ್ತಾ ಇದ್ದಂಥ ಯುವ ಕಲಾವಿದ. ವೀಕ್ಷಕರೇ, ಹಿಂದೆ ಒಂದು ಕಾಲ ಇತ್ತು, ಅನೇಕ ಪ್ರತಿಭೆಗಳು ನಮ್ಮ ಸುತ್ತ ಇದ್ರೂ ಕೂಡ ಅದರಲ್ಲೆಲ್ಲೋ ಕೆಲವರಿಗೆ ಮಾತ್ರ ಸಿನಿಮಾ ಹಾಗೂ ಡ್ರಾಮಾಗಳಲ್ಲಿ ಅವಕಾಶ ಸಿಕ್ಕಿ ಅವರನ್ನು ಬೆಳೆಯೋದಕ್ಕೆ ಸಾಧ್ಯವಿತ್ತು. ಉಳಿದ ಅನೇಕರು ಕೂಡ ಅವರಿವರ ಕೈಕಾಲು ಹಿಡಿದು ಕೇವಲ ಕನಸನ್ನು ಮಾತ್ರ ಕಾಣಬೇಕಿತ್ತು. ಆದರೆ ಇವತ್ತು ಪ್ರತಿಭೆ ಇದ್ದವರು ಒಂದೇ ಒಂದು ವಿಧದಲ್ಲಿ ಬೆಳಕಿಗೆ ಬರೋದಕ್ಕೆ ಅನೇಕ ಸ್ವಾತಂತ್ರ್ಯ ವೇದಿಕೆಗಳಿವೆ. ವೀಕ್ಷಕರೇ, ಶಿವಪುತ್ರ ಮೂಲತಃ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದವರು. ಬಡತನದ ಕುಟುಂಬದಲ್ಲಿ ಜನಿಸಿದಂಥ ಅವರಿಗೆ ಒಬ್ಬ ಅಕ್ಕ ಹಾಗೂ ಒಬ್ಬ ತಮ್ಮ ಇದ್ರು. ತಂದೆ ಯಮನಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರೆ, ತಾಯಿ ಶಾರದಾ ಅಮ್ಮ ಸಣ್ಣ ಮಟ್ಟದ ಹಣ್ಣಿನ ವ್ಯಾಪಾರಿಯಾಗಿದ್ದವರು. ತಾಯಿ ಹಣ್ಣಿನ ವ್ಯಾಪಾರಿ ಆಗಿದ್ರು ಕೂಡ ಹಣ್ಣಿನ ಬುಟ್ಟಿಯನ್ನು ತಲೆ ಮೇಲೆ ಒತ್ತಿ ಮನೆ ಮನೆ ಸುತ್ತಿ ರಸ್ತೆ ಗಲ್ಲಿ ಗಲ್ಲಿ ತಿರುಗಿ ಹಣ್ಣನ್ನು ಮಾರಿ ಹಣ ಸಂಪಾದನೆ ಮಾಡೋದು ಅವರ ತಾಯಿಯ ವೃತ್ತಿಯಾಗಿತ್ತು. ಶಿವಪುತ್ರನಿಗೆ ಚಿಕ್ಕಂದಿನಿಂದಲೂ ಕೂಡ ಸಿನಿಮಾಗಳೆಂದರೆ ಬಹಳ ಹುಚ್ಚು. ಹೆಚ್ಚೆಚ್ಚು ಸಿನಿಮಾಗಳನ್ನು ವೀಕ್ಷಿಸ್ತಾ ಇದ್ದಂಥ ಈ ಶಿವಪುತ್ರ ತಾನು ಕೂಡ ನಟಿಸಬೇಕೆಂಬ, ಸಿನಿಮಾ ನಟನಾಗಬೇಕೆಂಬ ಆಸೆ ಬೆಳೆಸ್ಕೊಳ್ತಾರೆ. ಈ ಶಿವಪುತ್ರ ತಾನೂ ಕೂಡ ಟಿಕ್ ಟಾಕ್ ಆಗುವ ಮುನ್ನವೇ ಸಿನಿಮಾಗಳಲ್ಲಿ ಅವಕಾಶಗಳಿಗಾಗಿ ಬಹಳ ಪ್ರಯತ್ನವನ್ನು ಪಟ್ಟು ಸೋತ ಸಂಗತಿ ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ಶಿವಪುತ್ರ ಮನೆ ಬಿಟ್ಟು ತಾನು ಸಿನಿಮಾ ಕಲಾವಿದ ಆಗಬೇಕು ಅಂತ ಅನೇಕ ಶೂಟಿಂಗ್ ಸೆಟ್ಗಳಲ್ಲಿ ಯಾರ್ಯಾರಿಗೆ ಇದನ್ನು ಅವಕಾಶಕ್ಕಾಗಿ ಬಿಡ್ತಾ ಓಡಾಡಿದ್ರು ಕೂಡ, ಆದರೆ ಅವರು ಒಂದು ದುರಾದೃಷ್ಟ ಎಂಥದ್ದು ಅಂದರೆ ಯಾರು ಒಬ್ಬರು ಅವರಿಗೆ ಸಣ್ಣ ಅವಕಾಶ ಕೂಡ ಕೊಡಲಿಲ್ಲ. ಸಿನಿಮಾ ಸೆಟ್ಗಳಲ್ಲಿ ಇದ್ದಂಥ ಅವರಿವರ ಜೊತೆ ಓಡಾಡಿದ್ದಷ್ಟೇ ಆಯಿತು, ಅವರಿಗೆ ಅವಕಾಶ ಮಾತ್ರ ದಕ್ಕಲೇ ಇಲ್ಲ. ನನ್ನ ಬಗ್ಗೆ ಯಾರಿಗೂ ಏನು ಅಂತ ಗೊತ್ತಿಲ್ಲ, ಹೀಗಾಗಿ ಯಾವ ಆಧಾರವಿಲ್ಲದೆ ಅವರು ಹೇಗೆ ನನಗೆ ತಾನೇ ಅವಕಾಶ ಕೊಡ್ತಾರೆ? ಅವಕಾಶ ಸಿಗಬೇಕಾದ್ರೆ ನಾನು ಮೊದಲು ನನ್ನನ್ನು ಪ್ರತಿಭೆಯನ್ನು ತೋರ್ಪಡಿಸಬೇಕು, ಆಮೇಲೆ ಯಾರಿಗಾದರೂ ಗಮನಿಸಿ ಕರಿಬಹುದು ಅಂತ ಈ ಶಿವಪುತ್ರ ಅವರು ಯೋಚಿಸಿದರು. ಅವರ ಯೋಚನೆ ಸರಿಯಾಗೇ ಇತ್ತು. ಯಾವುದೇ ವ್ಯಕ್ತಿ ಸತತ ಸೋಲಿನಿಂದ ಸರಿಯಾದದ್ದನ್ನೇ ಕಲಿತಾನೆ, ಮುಂದೆ ಏನು ಮಾಡಬೇಕೆಂಬ ಚಿತ್ರಣ ಅವರಲ್ಲಿ ಮೂಡಿತ್ತು. ಅದೇ ರೀತಿ ಈ ಶಿವಪುತ್ರ ಅವರು ತನ್ನ ಪ್ರತಿಭೆಯನ್ನು ಅನಾವರಣಕ್ಕೆ ಮೊದಲು ಆರಿಸಿದ್ದೇ ಈ ಟಿಕ್ ಟಾಕ್ ಎಂಬ ವೇದಿಕೆ. ಟಿಕ್ ಟಾಕ್ ಅಲ್ಲಿ ಅನೇಕ ಕಲಾವಿದರು ಇದ್ದಾರೆ, ಅವರ ಬಗ್ಗೆ ಈ ಶಿವಪುತ್ರನಿಗೂ ಗೊತ್ತಿತ್ತು. ನಾನು ಕೂಡ ಏಕೆ ಇಲ್ಲಿ ಪ್ರಯತ್ನವನ್ನು ಪಡಬಾರದು ಅಂತ ನಿರ್ಧಾರ ಮಾಡುವಂತ ಈ ಶಿವಪುತ್ರ ಅವರು ಸ್ವಂತವಾದ ಹಾಗೂ ಹಾಸ್ಯಭರಿತ ಮತ್ತು ನೈತಿಕ ಮೌಲ್ಯವನ್ನು ಸಾಗುವ ಕಾನ್ಸೆಪ್ಟ್ಗಳನ್ನು ರಚಿಸಿ ನಟಿಸೋದಕ್ಕೆ ಶುರು ಮಾಡಿದ್ರು. ಏನಾದರೂ ಸಾಧಿಸಬೇಕಂತ ಹೊರಟ್ರೆ ಅನೇಕಾರು ಅಡ್ಡಿ ಆತಂಕಗಳು ಬಂದರೂ ಕೂಡ ಈ ಶಿವಪುತ್ರನಿಗೆ ಟಿಕ್ ಟಾಕ್ಗೆ ಬರುವಂಥ ಮುನ್ನ ಅನೇಕ ಕಷ್ಟಗಳು ಹಾಗೂ ಸಂಕಷ್ಟಗಳು ಎದುರಾಗಿದ್ದರೂ ಕೂಡ ಈ ಟಿಕ್ ಟಾಕ್ ವಿಡಿಯೋ ಮಾಡೋದಕ್ಕೆ ಅವರ ಬಳಿ ಮೊಬೈಲ್ ಇರಬೇಕಾದದ್ದು ಮೊದಲ ಅವಶ್ಯಕವಾಗಿತ್ತು. ಆದರೆ ಆ ಸಮಯದಲ್ಲಿ ಒಂದು ಮೊಬೈಲ್ ಕೂಡ ಇರಲಿಲ್ಲ. ಮನೆಯಲ್ಲಿ ಮೊಬೈಲ್ ಕೊಡಿಸಿ ಅಂತ ಕೇಳಿದಾಗ ಬಡತನದಲ್ಲಿ ನಮಗೆ ಮೊಬೈಲ್ ಯಾಕೆ ಬೇಕು, ನಮಗೆ ಬರುವ ಅಲ್ಪ ಆದಾಯದಲ್ಲಿ 2 ಹೊತ್ತಿಗೆ ಊಟ ಕೂಡ ಹೋಗೋದೇ ಕಷ್ಟ, ಹೀಗಿರುವಾಗ ನಿನಗೆ ಮೊಬೈಲ್ ಶೋಕಿ ಯಾಕೆ ಬೇಕು,
ನಿನಗೆ ಮೊಬೈಲ್ ಬೇಕಂದ್ರೆ ಹೊರಗಡೆ ಹೋಗಿ ಎಲ್ಲಾದ್ರೂ ದುಡಿದು ಆ ಒಂದು ಹಣದಿಂದ ಮೊಬೈಲ್ ಅನ್ನು ಖರೀದಿ ಮಾಡು, ಎಷ್ಟು ವಯಸ್ಸಾಗಿದೆ ನಿನಗೆ ದುಡಿಯೋದಕ್ಕೆ ಹಿಂಜರಿಕೆ ಅಂತ ಮನೆಯವರು ಟೀಕಿಸಿದ್ರು. ಅವರ ಮಾತು ಕೂಡ ನಿಜಾನೇ ಆಗಿತ್ತು. ಅದನ್ನೇ ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡಂತ ಈ ಶಿವಪುತ್ರ ಅವರು ದುಡಿಯುವ ಮನಸ್ಸು ಮಾಡಿ ವಿಜಯಪುರ ತೊರೆದು ಬೆಂಗಳೂರಿಗೆ ಬರ್ತಾರೆ. ಈ ಬೆಂಗಳೂರಲ್ಲಿ ತನ್ನ ಹಾಗೇನೆ ವಿವಿಧ ಕಡೆಯಿಂದ ವಿವಿಧ ಹಿನ್ನೆಲೆ ಜನಗಳು ಬಂದು ಕೈ ತುಂಬಾ ಹಣ ಗಳಿಸ್ತಾರೆ ಎಂದು ಈ ಶಿವಪುತ್ರನಿಗೆ ಗೊತ್ತಿತ್ತು. ಶಿವಪುತ್ರ ಅವರು ಬೆಂಗಳೂರಿನ ಇನ್ಫೋಸಿಸ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಸೇರ್ಕೊಳ್ತಾರೆ. ಒಂದು ತಿಂಗಳಿಗೆ 16,000 ರೂಪಾಯಿ ಸಂಬಳ. ಈ ಸಂಬಳದಲ್ಲಿ ಅಲ್ಲಿ 3 ತಿಂಗಳು ಕೆಲಸ ಮಾಡ್ತಾರೆ. ಈ 3 ತಿಂಗಳ ಸಂಬಳದಲ್ಲಿ ತಮ್ಮ ರೂಮ್ ಬಾಡಿಗೆ ಹಾಗೂ ಊಟ ಇತ್ಯಾದಿ ಖರ್ಚುಗಳನ್ನು ಕಳೆದು 25,000 ರೂಪಾಯಿ ಉಳಿಸಿ ಅಷ್ಟು ಹಣವನ್ನು ಉಳಿಸಿಕೊಂಡು ವಾಪಸ್ ವಿಜಯಪುರಕ್ಕೆ ಬರ್ತಾರೆ. ಈ ಶಿವಪುತ್ರನ ಉದ್ದೇಶ ಟಿಕ್ ಟಾಕ್ ಆಗಿ ಒಂದು ಮೊಬೈಲ್ ಖರೀದಿ ಮಾಡೋದಾಗಿತ್ತು. ಇವರ ವಿಜಯಪುರದ ಬಂದು ಒಂದು ಮೊಬೈಲ್ ಅಂಗಡಿಯಲ್ಲೇ 15,000 ರೂಪಾಯಿ ಒಂದು ಮೊಬೈಲ್ ಅನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ ನಂತರ ಈ ಒಂದು ವಿಷಯ ತಿಳಿದ ಮನೆಯವರು ಕೂಡ, ಅಷ್ಟು ದುಬಾರಿ ಮೊಬೈಲ್ ಬೇಕಿತ್ತ ನಿನಗೆ? ನಮ್ಮ ಮನೆಯ ಪರಿಸ್ಥಿತಿ ಗೊತ್ತಿದ್ರು ಕೂಡ 25,000 ರೂಪಾಯಿಯಲ್ಲಿ ಮುಕ್ಕಾಲು ಭಾಗ ಹಣವನ್ನ ಈ ರೀತಿ ಮೊಬೈಲ್ ಸುರಿದು ಯಾಕೆ ಹಾಳು ಮಾಡಿದೆ ಅಂತ ಕೇಳ್ತಾ ಇದ್ರು. ಅವರ ಈ ಅಸಮಾಧಾನದಲ್ಲೂ ಕೂಡ ಒಂದು ಅರ್ಥ ಇತ್ತು. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಹಾಗೆ ಈ ಶಿವಪುತ್ರನಿಗೆ ತಾನು ಈ ಒಂದು ವಿಷಯವಾಗಿ ದುಡುಕಿದಂತ ಭಾವನೆ ಆಗ ಕಾಡಿತ್ತು. ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ರು ಕೂಡ ಈ ಮೊಬೈಲ್ಗಾಗಿ ದುಡಿದಿದ್ದಲ್ಲ ಸುರಿದಲ್ಲ ಅಂತ ವ್ಯಥೆ ಪಡ್ತಾರೆ. ಆದರೂ ಕೂಡ ಈ ಶಿವಪುತ್ರ ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಹಾಗೆ ಈ ಶಿವಪುತ್ರ ಟಿಕ್ ಟಾಕ್ ಅಲ್ಲಿ ಬೆಳೆದು ಬಂದ, ರಾಜ್ಯಾದ್ಯಂತ ಹೆಸರು ಮಾಡಿದ ಅನೇಕರಿಂದ ಹಾಗೂ ಅನೇಕ ತಂಡಗಳಿಂದ ಪ್ರಭಾವಿತರಾದರು. ಮೊದಲನೇ ಪ್ರಯತ್ನದಲ್ಲಿ ಯಾರು ಕೂಡ ಸಹಾಯ ಇರದೆ ಒಬ್ಬರೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಕಾಮಿಡಿ ವಿಡಿಯೋಗಳಿಗೆ ಧ್ವನಿಯನ್ನು ನೀಡೋಕೆ ಶುರು ಮಾಡಿದ್ರು. ಆ ಬಳಿ ಸಿನಿಮಾದ ಕಾಮಿಡಿ ಸೀನ್ಗಳನ್ನ ಗಮನಿಸ್ತಾ ಹೋದ್ರೆ ಅವರು ಹೇಗೆ ಕಂಟೆಂಟ್ ಜನರಿಗೆ ಒದಗಿಸುತ್ತಾರೆ ಅನ್ನೋದು ಬಹಳ ಅರ್ಥೈಸಿಕೊಂಡಂತ ಈ ಶಿವಪುತ್ರ ಅವರು ಅದರ ಬಗ್ಗೆ ಅರಿತುಕೊಂಡು ನಂತರ ಇವರ ಪ್ರಯತ್ನವನ್ನು ಕೂಡ ಆರಂಭ ಮಾಡ್ತಾರೆ. ಅವರು ಆರಂಭದಲ್ಲಿ ಹೆಚ್ಚು ವೀಕ್ಷಕರಾಗಲಿ ಫಾಲೋವರ್ಸ್ಗಳಾಗಲಿ ಇದು ಯಾವುದೇ ಇರದೆ ಅವರ ವಿಡಿಯೋಗಳು ಮಂಕಾಗಿಯೇ ಉಳಿದವು. ಟಿಕ್ ಟಾಕ್ ಅಲ್ಲಿ ಕೂಡ ಫೇಮಸ್ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಈ ಶಿವಪುತ್ರನಿಗೂ ಗೊತ್ತಿತ್ತು. ಈ ಶಿವಪುತ್ರ ಮಧ್ಯದಲ್ಲೇ ಮನೆಯಲ್ಲಿ ಬೈಗುಳ ನಿಂದನೆ ಮುಂದುವರಿದಿತ್ತು. ಅವುಗಳ ಎಲ್ಲದರ ಮಧ್ಯೆ ಈ ಶಿವಪುತ್ರ ತಮ್ಮ ಪ್ರಯತ್ನವನ್ನು ಅಷ್ಟೇ ಮುಂದುವರಿಸಿಕೊಂಡು ಹೋದ್ರು. ಈ ಟಿಕ್ ಟಾಕ್ ಅಲ್ಲಿ ಕಂಟೆಂಟ್ ಮೇಕಿಂಗ್ ಹಾಗೂ ಕಾನ್ಸೆಪ್ಟ್ ಕ್ರಿಯೇಟಿಂಗ್ ಬಹಳ ಮುಖ್ಯವಾಗಿ ಬೇಕಾದಂತ ಸಂಗತಿ ಈ ಶಿವಪುತ್ರ ಅವರಿಗೂ ಗೊತ್ತಿತ್ತು. ನಂತರ ಗಣಪತಿ ಹಬ್ಬದಲ್ಲಿ ಹಣ ವಸೂಲಿ ಆಗ ಈ ಶಿವಪುತ್ರ ವಿಡಿಯೋಗಳಲ್ಲಿ ಬಹಳ ವೈರಲ್ ಆಗ್ತವೆ. ಅವರ ವಿಡಿಯೋಗಳು ವೈರಲ್ ಆದದ್ದೇ ತಡ ಫಾಲೋವರ್ಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗಿ ಶಿವಪುತ್ರ ಕನ್ನಡದ ಮಟ್ಟಿಗೆ ಪ್ರಧಾನವಾದಂತ ಕಲಾವಿದರ ಪೈಕಿಗೆ ಸ್ಥಾನವನ್ನು ಪಡೆಯುವಂತ ಮುನ್ನುಗ್ತಾರೆ. ಅನೇಕ ಸಂಕಷ್ಟಗಳು, ಸವಾಲುಗಳನ್ನು ಹಾಗೂ ನಿಂದನೆಗಳನ್ನು ಎದುರಿಸಿದಂತ ಈ ಶಿವಪುತ್ರ ಅವರು ಯೂಟ್ಯೂಬ್ ಅಲ್ಲಿ ಕೂಡ ಇವತ್ತಿನ ಮಟ್ಟದಲ್ಲಿ 23 ಲಕ್ಷ ಹೆಚ್ಚಿನ ಜನರನ್ನ ಸಂಪಾದನೆ ಮಾಡಿದ್ದಾರೆ. ಹಾಗೂ ನೂರಾರು ವಿಡಿಯೋಗಳು ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಮಾಡಿ ಕೀರ್ತಿ ಹಾಗೂ ಜನರ ವಿಶ್ವಾಸ ಗೆಳೆತನ ಸಂಪಾದನೆ ಮಾಡಿದಂತ ಈ ಶಿವಪುತ್ರ ಅವರು ನಂತರ ಟಿಕ್ ಟಾಕ್ಗೆ ಕೃತಜ್ಞತೆ ಕೂಡ ಅರ್ಪಿಸ್ತಾರೆ. ವರ್ಷಗಳ ಹಿಂದೆ ಟಿಕ್ ಟಾಕ್ ಬ್ಯಾನ್ ಆದಾಗ ಎಲ್ಲರ ಹಾಗೆ ಅವರು ಕೂಡ ಸಂಕಟವನ್ನು ಪಟ್ಟಿದವರು. ಈ ಟಿಕ್ ಟಾಕ್ ಹೋದ ಮೇಲೆ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮುಂತಾದ ಜಾಲತಾಣಗಳಲ್ಲಿ ಕೂಡ ಗುರುತಿಸಿಕೊಳ್ಳೋದಕ್ಕೆ ಈ ಶಿವಪುತ್ರ ಪ್ರಯತ್ನವನ್ನು ಪಟ್ಟರು. ಈಗಲೂ ಅವರಿಗೆ ಲಕ್ಷ ಗಂಟ್ಲೆ ಅಭಿಮಾನ ಗಳಿಸಿದ್ರು ಕೂಡ ಇವರ ಕಾಂತಿಗೆ ಒಬ್ಬರು ಮುನ್ನ ಶಿವಪುತ್ರ ಅವರು ಆರಂಭದಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಕೂಡ ಮರೆತಿಲ್ಲ. ಹಾಗೆ ಹಣವಿಲ್ಲದೆ ಕಾಮನ್ ಬೋರ್ಡ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ಶೂಟಿಂಗ್ ಸೆಟ್ಗಳಲ್ಲಿ ಸಹಾಯಕನಾಗಿ ಹಾಗೂ ಜೂನಿಯರ್ ಆಗಿ ಕಾಲವನ್ನು ಕಳೆದಂತ ಅವರು ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲಿ ಯಾರ ಗಮನಕ್ಕೂ ಬಾರದೆ ಟೀ ಬನ್ ತಿಂತ ಏಕಾಂಗಿಯಾಗಿ ಹತಾಶೆಯಿಂದ ಓಡಾಡಿದವರು. ಅವತ್ತು ದಿಕ್ಕಿಲ್ಲದೆ ದೆಸೆ ಇಲ್ಲದೆ ನಾಳೆ ಎಂಬ ಏನು ಎಂದು ಭರವಸೆ ಇಲ್ಲದೆ ಇವತ್ತು ಅಲ್ಲ ನಾಳೆ ನನಗೆ ಅವಕಾಶ ಸಿಗುತ್ತೆ ಅಂತ ಮನೋವಿಶ್ವಾಸದಿಂದ ಕಾಲ ಕಳೆದಂತ ಈ ಶಿವಪುತ್ರವರಿಗೂ ಈಗ ಅಲ್ಲಿ ಓಡಾಡಿದಾಗ ತಟ್ಟನೆ ಗುರುತಿಸ್ತಾರೆ, ಹತ್ರ ಬಂದು ಗೌರವಿಸ್ತಾರೆ ಹಾಗೂ ಪ್ರೀತಿಯ ಮನಸ್ಸಿನಿಂದ ಮಾತಾಡಿಸ್ತಾರೆ. ಅಂದ್ರೆ ಅವರ ಕಷ್ಟದಿಂದ ಬಂದ ಸಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ.
ಈ ಸೋಷಿಯಲ್ ಮೀಡಿಯಾ ಏನಕ್ಕೆ ಕೊಟ್ಟಿದೆ ಎಂಬ ಪ್ರಶ್ನೆಗೆ ಈ ಶಿವಪುತ್ರ ಕೊಟ್ಟಿದ್ದಂತ ಉತ್ತರ ಏನು ಗೊತ್ತಾ? ಅದು ಕೇವಲ ಹಣ ಅಷ್ಟೇ ಕೊಡೋದಿಲ್ಲ, ಅದಕ್ಕೂ ಮಿಗಿಲಾದ ಜನರ ಬಗೆಯ ಪ್ರೀತಿ ಹಾಗೂ ಅಭಿಮಾನವನ್ನು ಕೂಡ ಕೊಟ್ಟಿದೆ. ಅದಕ್ಕಾಗಿ ತಾನು ಸದಾ ಋಣಿಯನ್ನ ಈ ಶಿವಪುತ್ರ ತನ್ನ ಕಷ್ಟ ಕಾಲ ಹಾಗೂ ತನ್ನ ಕೈ ಹಿಡಿದ ನೆರವಿನಿಂದ ಬಂದ ಪ್ರತಿಯೊಬ್ಬರು ಕೂಡ ಇವತ್ತು ಧನ್ಯತಾ ಭಾವದಿಂದ ಸ್ಮರಿಸ್ತಾರೆ. ಮೊದಲು ಶಿವಪುತ್ರ ಏಕಾಂಗಿಯಾಗಿ ವಿಡಿಯೋವನ್ನ ಮಾಡ್ತಾ ಇದ್ರು. ಈಗ ಅವರ ಬಳಿ ಅವರದೇ ಆದ ಒಂದು ತಂಡವಿದೆ. ಈ ಶಿವಪುತ್ರ ಅವರು ಹಲವಾರು ನಾನಾ ಸೋಲುಗಳು ಹಾಗೂ ಅಪಮಾನ ಸುಳಿವಿನಲ್ಲಿ ಸಿಲುಕಿ ಕೂಡ ವಿಶ್ವಾಸ ಹಾಗೂ ಧೈರ್ಯವನ್ನು ಕಳೆದುಕೊಳ್ಳದೆ ಆತ ಸದಾ ನಗುಮುಖದ ಒಡೆಯ ಹಾಗೂ ಎದುರಿಸಿದ ವ್ಯಕ್ತಿ. ಈ ನಮ್ಮ ಶಿವಪುತ್ರ ಎಲ್ಲ ಪ್ರಯತ್ನಗಳು ಕೂಡ ಹೆಚ್ಚಿನ ಫಲವನ್ನು ಕೊಡ್ಲಿ ಹಾಗೂ ಹಿರಿತಲೆ ತಲೆಮಾರುಗಳು ಕೂಡ ಅವರಿಗೆ ಹಲವಾರು ಅವಕಾಶ ಸಿಗ್ಲಿ ಅಂತ ಈ ಒಂದು ವಿಡಿಯೋನ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.